ಭಾರತದ ಜೊತೆ ಮತ್ತೆ ಕಿರಿಕ್ ಮಾಡಿದ ಪಾಕಿಸ್ತಾನ ಸೇನೆ. ನೌಶೇರಾದಲ್ಲಿ ಪಾಕ್ ಡ್ರೋನ್ನತ್ತ ಗುಂಡು ಹಾರಿಸಿದ ಸೇನೆ. ಗಾನಿಯಾ ಪ್ರದೇಶದಲ್ಲಿ ಕಾಣಿಸಿಕೊಂಡಂತ ಮೂರನೇ ಡ್ರೋನ್. ಪಾಕ್ ಡ್ರೋನ್ನತ್ತ ಗುಂಡು ಹಾರಿಸಿದ ಭಾರತೀಯ ಸೇನೆ. ಜಮ್ಮು ಕಾಶ್ಮೀರದ ವಿವಿಧೆಡೆ ಶಂಕಾಸ್ಪದ ಡ್ರೋನ್ ಹಾರಾಟ ಆಗ್ತಾ ಇತ್ತು. ಪೂಂಚ್, ಗಾನಿಯಾ, ಸಾಂಬಾದಲ್ಲಿ ಡ್ರೋನ್ ಹಾರಾಟ ಆಗ್ತಾ ಇತ್ತು. ಈಗ ಗುಂಡು ಹಾರಿಸ್ತಾ ಇದ್ದಂತೆ ಪಾಕ್ನತ್ತ ಡ್ರೋನ್ಗಳು ಹೋಗಿದೆ. ಗಾನಿಯಾ ಪ್ರದೇಶದಲ್ಲಿ ಈ ಮೂರನೇ ಡ್ರೋನ್ ಕಾಣಿಸಿಕೊಂಡಿದೆ. ಪಾಕ್ ಡ್ರೋನ್ನತ್ತ ಭಾರತೀಯ ಸೇನೆ ಗುಂಡು ಹಾರಿಸಿದೆ. ಮತ್ತೆ ವಾಪಸ್ ಪಾಕಿಸ್ತಾನದ ಕಡೆ ಈ ಡ್ರೋನ್ಗಳು ಹೋಗಿರೋದು. ಜಮ್ಮು ಕಾಶ್ಮೀರದ ವಿವಿಧೆಡೆ ಈ ಡ್ರೋನ್ಗಳು ಹಾರಾಟವನ್ನು ನಡೆಸ್ತಾ ಇತ್ತು. ಈ ವೇಳೆ ಭಾರತೀಯ ಸೇನೆ ಅಲರ್ಟ್ ಆಗಿ ಗುಂಡು ಹಾರಿಸಿದೆ. ನಂತರ ಈ ಡ್ರೋನ್ಗಳು ಮತ್ತೆ ಪಾಕಿಸ್ತಾನಕ್ಕೆ ವಾಪಸ್ ಹೋಗಿರೋದು. ನೌರೇಶಾದಲ್ಲಿ ಈ ಪಾಕ್ ಡ್ರೋನ್ಗಳ ಹಾರಾಟ ಕಂಡುಬಂದಿದೆ. ಭಾರತದ ಗಡಿಯೊಳಗೆ ನುಗ್ಗಲು ಯತ್ನವನ್ನು ಮಾಡಿದೆ. ಈ ವೇಳೆ ನಮ್ಮ ಭಾರತೀಯ ಸೇನೆ ಅಲರ್ಟ್ ಆಗಿ ಆ ಪಾಕ್ ಡ್ರೋನ್ಗಳ ಮೇಲೆ ಗುಂಡಿನ ದಾಳಿಯನ್ನ ಸುರಿಸಿದೆ. ಅದಾದ ಬಳಿಕ ಮತ್ತೆ ಈ ಪಾಕ್ ಕಡೆ ಈ ಡ್ರೋನ್ಗಳು ಮುಖ ಮಾಡಿರೋದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಭಾರತದ ಜೊತೆ ಮತ್ತೆ ಕಿರಿಕ್ ಮಾಡಿದ ಪಾಕಿಸ್ತಾನ ಸೇನೆ. ನೌಶೇರಾದಲ್ಲಿ ಪಾಕ್ ಡ್ರೋನ್ನತ್ತ ಗುಂಡು ಹಾರಿಸಿದ ಸೇನೆ. ಗಾನಿಯಾ ಪ್ರದೇಶದಲ್ಲಿ ಕಾಣಿಸಿಕೊಂಡಂತ ಮೂರನೇ ಡ್ರೋನ್. ಪಾಕ್ ಡ್ರೋನ್ನತ್ತ ಗುಂಡು ಹಾರಿಸಿದ ಭಾರತೀಯ ಸೇನೆ. ಜಮ್ಮು ಕಾಶ್ಮೀರದ ವಿವಿಧೆಡೆ ಶಂಕಾಸ್ಪದ ಡ್ರೋನ್ ಹಾರಾಟ ಆಗ್ತಾ ಇತ್ತು. ಪೂಂಚ್, ಗಾನಿಯಾ, ಸಾಂಬಾದಲ್ಲಿ ಡ್ರೋನ್ ಹಾರಾಟ ಆಗ್ತಾ ಇತ್ತು. ಈಗ ಗುಂಡು ಹಾರಿಸ್ತಾ ಇದ್ದಂತೆ ಪಾಕ್ನತ್ತ ಡ್ರೋನ್ಗಳು ಹೋಗಿದೆ. ಗಾನಿಯಾ ಪ್ರದೇಶದಲ್ಲಿ ಈ ಮೂರನೇ ಡ್ರೋನ್ ಕಾಣಿಸಿಕೊಂಡಿದೆ. ಪಾಕ್ ಡ್ರೋನ್ನತ್ತ ಭಾರತೀಯ ಸೇನೆ ಗುಂಡು ಹಾರಿಸಿದೆ. ಮತ್ತೆ ವಾಪಸ್ ಪಾಕಿಸ್ತಾನದ ಕಡೆ ಈ ಡ್ರೋನ್ಗಳು ಹೋಗಿರೋದು. ಜಮ್ಮು ಕಾಶ್ಮೀರದ ವಿವಿಧೆಡೆ ಈ ಡ್ರೋನ್ಗಳು ಹಾರಾಟವನ್ನು ನಡೆಸ್ತಾ ಇತ್ತು. ಈ ವೇಳೆ ಭಾರತೀಯ ಸೇನೆ ಅಲರ್ಟ್ ಆಗಿ ಗುಂಡು ಹಾರಿಸಿದೆ. ನಂತರ ಈ ಡ್ರೋನ್ಗಳು ಮತ್ತೆ ಪಾಕಿಸ್ತಾನಕ್ಕೆ ವಾಪಸ್ ಹೋಗಿರೋದು. ನೌರೇಶಾದಲ್ಲಿ ಈ ಪಾಕ್ ಡ್ರೋನ್ಗಳ ಹಾರಾಟ ಕಂಡುಬಂದಿದೆ. ಭಾರತದ ಗಡಿಯೊಳಗೆ ನುಗ್ಗಲು ಯತ್ನವನ್ನು ಮಾಡಿದೆ. ಈ ವೇಳೆ ನಮ್ಮ ಭಾರತೀಯ ಸೇನೆ ಅಲರ್ಟ್ ಆಗಿ ಆ ಪಾಕ್ ಡ್ರೋನ್ಗಳ ಮೇಲೆ ಗುಂಡಿನ ದಾಳಿಯನ್ನ ಸುರಿಸಿದೆ. ಅದಾದ ಬಳಿಕ ಮತ್ತೆ ಈ ಪಾಕ್ ಕಡೆ ಈ ಡ್ರೋನ್ಗಳು ಮುಖ ಮಾಡಿರೋದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಭಾರತದ ಜೊತೆ ಮತ್ತೆ ಕಿರಿಕ್ ಮಾಡಿದ ಪಾಕಿಸ್ತಾನ ಸೇನೆ. ನೌಶೇರಾದಲ್ಲಿ ಪಾಕ್ ಡ್ರೋನ್ನತ್ತ ಗುಂಡು ಹಾರಿಸಿದ ಸೇನೆ. ಗಾನಿಯಾ ಪ್ರದೇಶದಲ್ಲಿ ಕಾಣಿಸಿಕೊಂಡಂತ ಮೂರನೇ ಡ್ರೋನ್. ಪಾಕ್ ಡ್ರೋನ್ನತ್ತ ಗುಂಡು ಹಾರಿಸಿದ ಭಾರತೀಯ ಸೇನೆ. ಜಮ್ಮು ಕಾಶ್ಮೀರದ ವಿವಿಧೆಡೆ ಶಂಕಾಸ್ಪದ ಡ್ರೋನ್ ಹಾರಾಟ ಆಗ್ತಾ ಇತ್ತು. ಪೂಂಚ್, ಗಾನಿಯಾ, ಸಾಂಬಾದಲ್ಲಿ ಡ್ರೋನ್ ಹಾರಾಟ ಆಗ್ತಾ ಇತ್ತು. ಈಗ ಗುಂಡು ಹಾರಿಸ್ತಾ ಇದ್ದಂತೆ ಪಾಕ್ನತ್ತ ಡ್ರೋನ್ಗಳು ಹೋಗಿದೆ. ಗಾನಿಯಾ ಪ್ರದೇಶದಲ್ಲಿ ಈ ಮೂರನೇ ಡ್ರೋನ್ ಕಾಣಿಸಿಕೊಂಡಿದೆ. ಪಾಕ್ ಡ್ರೋನ್ನತ್ತ ಭಾರತೀಯ ಸೇನೆ ಗುಂಡು ಹಾರಿಸಿದೆ. ಮತ್ತೆ ವಾಪಸ್ ಪಾಕಿಸ್ತಾನದ ಕಡೆ ಈ ಡ್ರೋನ್ಗಳು ಹೋಗಿರೋದು. ಜಮ್ಮು ಕಾಶ್ಮೀರದ ವಿವಿಧೆಡೆ ಈ ಡ್ರೋನ್ಗಳು ಹಾರಾಟವನ್ನು ನಡೆಸ್ತಾ ಇತ್ತು. ಈ ವೇಳೆ ಭಾರತೀಯ ಸೇನೆ ಅಲರ್ಟ್ ಆಗಿ ಗುಂಡು ಹಾರಿಸಿದೆ. ನಂತರ ಈ ಡ್ರೋನ್ಗಳು ಮತ್ತೆ ಪಾಕಿಸ್ತಾನಕ್ಕೆ ವಾಪಸ್ ಹೋಗಿರೋದು. ನೌರೇಶಾದಲ್ಲಿ ಈ ಪಾಕ್ ಡ್ರೋನ್ಗಳ ಹಾರಾಟ ಕಂಡುಬಂದಿದೆ. ಭಾರತದ ಗಡಿಯೊಳಗೆ ನುಗ್ಗಲು ಯತ್ನವನ್ನು ಮಾಡಿದೆ. ಈ ವೇಳೆ ನಮ್ಮ ಭಾರತೀಯ ಸೇನೆ ಅಲರ್ಟ್ ಆಗಿ ಆ ಪಾಕ್ ಡ್ರೋನ್ಗಳ ಮೇಲೆ ಗುಂಡಿನ ದಾಳಿಯನ್ನ ಸುರಿಸಿದೆ. ಅದಾದ ಬಳಿಕ ಮತ್ತೆ ಈ ಪಾಕ್ ಕಡೆ ಈ ಡ್ರೋನ್ಗಳು ಮುಖ ಮಾಡಿರೋದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ.
ಭಾರತದ ಜೊತೆ ಮತ್ತೆ ಕಿರಿಕ್ ಮಾಡಿದ ಪಾಕಿಸ್ತಾನ ಸೇನೆ. ನೌಶೇರಾದಲ್ಲಿ ಪಾಕ್ ಡ್ರೋನ್ನತ್ತ ಗುಂಡು ಹಾರಿಸಿದ ಸೇನೆ. ಗಾನಿಯಾ ಪ್ರದೇಶದಲ್ಲಿ ಕಾಣಿಸಿಕೊಂಡಂತ ಮೂರನೇ ಡ್ರೋನ್. ಪಾಕ್ ಡ್ರೋನ್ನತ್ತ ಗುಂಡು ಹಾರಿಸಿದ ಭಾರತೀಯ ಸೇನೆ. ಜಮ್ಮು ಕಾಶ್ಮೀರದ ವಿವಿಧೆಡೆ ಶಂಕಾಸ್ಪದ ಡ್ರೋನ್ ಹಾರಾಟ ಆಗ್ತಾ ಇತ್ತು. ಪೂಂಚ್, ಗಾನಿಯಾ, ಸಾಂಬಾದಲ್ಲಿ ಡ್ರೋನ್ ಹಾರಾಟ ಆಗ್ತಾ ಇತ್ತು. ಈಗ ಗುಂಡು ಹಾರಿಸ್ತಾ ಇದ್ದಂತೆ ಪಾಕ್ನತ್ತ ಡ್ರೋನ್ಗಳು ಹೋಗಿದೆ. ಗಾನಿಯಾ ಪ್ರದೇಶದಲ್ಲಿ ಈ ಮೂರನೇ ಡ್ರೋನ್ ಕಾಣಿಸಿಕೊಂಡಿದೆ. ಪಾಕ್ ಡ್ರೋನ್ನತ್ತ ಭಾರತೀಯ ಸೇನೆ ಗುಂಡು ಹಾರಿಸಿದೆ. ಮತ್ತೆ ವಾಪಸ್ ಪಾಕಿಸ್ತಾನದ ಕಡೆ ಈ ಡ್ರೋನ್ಗಳು ಹೋಗಿರೋದು. ಜಮ್ಮು ಕಾಶ್ಮೀರದ ವಿವಿಧೆಡೆ ಈ ಡ್ರೋನ್ಗಳು ಹಾರಾಟವನ್ನು ನಡೆಸ್ತಾ ಇತ್ತು. ಈ ವೇಳೆ ಭಾರತೀಯ ಸೇನೆ ಅಲರ್ಟ್ ಆಗಿ ಗುಂಡು ಹಾರಿಸಿದೆ. ನಂತರ ಈ ಡ್ರೋನ್ಗಳು ಮತ್ತೆ ಪಾಕಿಸ್ತಾನಕ್ಕೆ ವಾಪಸ್ ಹೋಗಿರೋದು. ನವರೇಶಾದಲ್ಲಿ ಈ ಪಾಕ್ ಡ್ರೋನ್ಗಳ ಹಾರಾಟ ಕಂಡುಬಂದಿದೆ. ಭಾರತದ ಗಡಿಯೊಳಗೆ ನುಗ್ಗಲು ಯತ್ನವನ್ನು ಮಾಡಿದೆ. ಈ ವೇಳೆ ನಮ್ಮ ಭಾರತೀಯ ಸೇನೆ ಅಲರ್ಟ್ ಆಗಿ ಆ ಪಾಕ್ ಡ್ರೋನ್ಗಳ ಮೇಲೆ ಗುಂಡಿನ ದಾಳಿಯನ್ನ ಸುರಿಸಿದೆ. ಅದಾದ ಬಳಿಕ ಮತ್ತೆ ಈ ಪಾಕ್ ಕಡೆ ಈ ಡ್ರೋನ್ಗಳು ಮುಖ ಮಾಡಿರೋದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಭಾರತದ ಜೊತೆ ಮತ್ತೆ ಕಿರಿಕ್ ಮಾಡಿದ ಪಾಕಿಸ್ತಾನ ಸೇನೆ. ನೌಶೇರಾದಲ್ಲಿ ಪಾಕ್ ಡ್ರೋನ್ನತ್ತ ಗುಂಡು ಹಾರಿಸಿದ ಸೇನೆ. ಗಾನಿಯಾ ಪ್ರದೇಶದಲ್ಲಿ ಕಾಣಿಸಿಕೊಂಡಂತ ಮೂರನೇ ಡ್ರೋನ್. ಪಾಕ್ ಡ್ರೋನ್ನತ್ತ ಗುಂಡು ಹಾರಿಸಿದ ಭಾರತೀಯ ಸೇನೆ. ಜಮ್ಮು ಕಾಶ್ಮೀರದ ವಿವಿಧೆಡೆ ಶಂಕಾಸ್ಪದ ಡ್ರೋನ್ ಹಾರಾಟ ಆಗ್ತಾ ಇತ್ತು. ಪೂಂಚ್, ಗಾನಿಯಾ, ಸಾಂಬಾದಲ್ಲಿ ಡ್ರೋನ್ ಹಾರಾಟ ಆಗ್ತಾ ಇತ್ತು. ಈಗ ಗುಂಡು ಹಾರಿಸ್ತಾ ಇದ್ದಂತೆ ಪಾಕ್ನತ್ತ ಡ್ರೋನ್ಗಳು ಹೋಗಿದೆ. ಗಾನಿಯಾ ಪ್ರದೇಶದಲ್ಲಿ ಈ ಮೂರನೇ ಡ್ರೋನ್ ಕಾಣಿಸಿಕೊಂಡಿದೆ. ಪಾಕ್ ಡ್ರೋನ್ನತ್ತ ಭಾರತೀಯ ಸೇನೆ ಗುಂಡು ಹಾರಿಸಿದೆ. ಮತ್ತೆ ವಾಪಸ್ ಪಾಕಿಸ್ತಾನದ ಕಡೆ ಈ ಡ್ರೋನ್ಗಳು ಹೋಗಿರೋದು. ಜಮ್ಮು ಕಾಶ್ಮೀರದ ವಿವಿಧೆಡೆ ಈ ಡ್ರೋನ್ಗಳು ಹಾರಾಟವನ್ನು ನಡೆಸ್ತಾ ಇತ್ತು. ಈ ವೇಳೆ ಭಾರತೀಯ ಸೇನೆ ಅಲರ್ಟ್ ಆಗಿ ಗುಂಡು ಹಾರಿಸಿದೆ. ನಂತರ ಈ ಡ್ರೋನ್ಗಳು ಮತ್ತೆ ಪಾಕಿಸ್ತಾನಕ್ಕೆ ವಾಪಸ್ ಹೋಗಿರೋದು. ನವರೇಶಾದಲ್ಲಿ ಈ ಪಾಕ್ ಡ್ರೋನ್ಗಳ ಹಾರಾಟ ಕಂಡುಬಂದಿದೆ. ಭಾರತದ ಗಡಿಯೊಳಗೆ ನುಗ್ಗಲು ಯತ್ನವನ್ನು ಮಾಡಿದೆ. ಈ ವೇಳೆ ನಮ್ಮ ಭಾರತೀಯ ಸೇನೆ ಅಲರ್ಟ್ ಆಗಿ ಆ ಪಾಕ್ ಡ್ರೋನ್ಗಳ ಮೇಲೆ ಗುಂಡಿನ ದಾಳಿಯನ್ನ ಸುರಿಸಿದೆ. ಅದಾದ ಬಳಿಕ ಮತ್ತೆ ಈ ಪಾಕ್ ಕಡೆ ಈ ಡ್ರೋನ್ಗಳು ಮುಖ ಮಾಡಿರೋದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ.